ನಮಸ್ಕಾರ ಎಲ್ಲ ಸೌಕರ್ ಮಂದಿಗೆ. ಸೊ ನಾನಿವತ್ತು ಹೊಂಟನ್ರಿ ಗದಗ ಕಡಲು ಕಟ್ಟಿರೋ ಕಪ್ಪದ ಗುಡ್ಡಕ್ಕೆ. ಸೊ ಕಪ್ಪದ ಗುಡ್ಡಕ್ಕೆ ಹೋಗಿ ಅಲ್ಲಿದ್ದು ಹಿಸ್ಟ್ರಿ ಹೇಳ್ತೇನೆ ನಿಮ್ಗೆ. ಅಲ್ಲಿಗೆ ಹೋಗ್ಕಿಂತ ಮೊದಲು ನಿಮ್ಮ ಬೈಕ್ನ ಗಾಡಿನ ಸ್ಟಾರ್ಟ್ ಮಾಡಿರಿ. ನ್ಯೂಟ್ರಲ್ ಇಟ್ರಿ ಫಸ್ಟ್. ಒಂದು ಇಂಜಿನ್ ಸೌಂಡ್ ಬರತ್ತೆ ಅಲ್ಲಿ ಮಟ್ಟ ಗಾಡಿ ಸ್ಟಾರ್ಟ್ ಮಾಡಿಬಿಡ್ರಿ. ಹಾಂ, ಈಗ ಸೆಲ್ಫ್ ಹೊಡಿರಿ. ಸೆಲ್ಫ್ ಏನು ಸಿಗೋಲ್ಲ. ಹಾಂ, ಸೆಲ್ಫ್ ಒಂದು ಸ್ವಲ್ಪ ಕೋರ್ಸ್ ಸ್ಟಾರ್ಟ್ ಆಗಿಬಿಡ್ರಿ, ಅಂದ್ರೆ ಇಂಜಿನ್ ಚಲೋ ಇರ್ತೈತಿ. ನೋಡಿರಿ, ಟ್ರಿಪ್ 0 ಮಾಡ್ಕೊಂಡೆ ಲಾಸ್ಟ್ ಟೈಮ್ ಥರ. ಸೊ ಇಲ್ಲಿಂದ ಗದಗ ಹೋಗಿ, ಗದಗಿಂದ ಕಪ್ಪದ ಗುಡಕ್ಕೆ ಹೋಗಿ, ಕಪ್ಪದ ಗುಡ ತೋರಿಸ್ತಾನೆ ನಿಮ್ಗೆ ನಾನು. ಸಿದ್ದಾಡೋಡ್ರಿ ಹಂಗಾರ ಹಚ್ಕೊಂಡು ಹೋಗಂತೇಳಿ ಸ್ವಲ್ಪ ಗಾಡಿಗೆ ಚಲೋ ಮೈಲೇಜ್ ಕೊಡಪ್ಪ ದೇವ್ರ. ಖಾಲಿ ಆಗ್ಬಿಡ ಜಲ್ದಿ. ಲಾಸ್ಟ್ ನನಗೆ ನಾ ಹುಬ್ಳಿಯಿಂದ ಕಪ್ಪದ ಗುಡ್ ಹೋಗಕ್ಕೆ ಸೊ ಮುಂಡ್ರಿಗೆ ಮೇಲೆ ಹಸಿ ಹೊಂಟೀನಿ. ಸೊ ನಿಮ್ಗೆ ಹುಬ್ಳಿ ಟು ಕಪ್ಪದ ಗುಡ್ ಹೋಗಕ್ಕೆ ಯಾವ ಊರು ಹತ್ತವ ಅಂದರೆ ಫಸ್ಟ್ ಹುಬ್ಳಿ, ಆಮೇಲೆ ಶಿರಟ್ಟಿ, ಆಮೇಲೆ ಅಣ್ಣಿಗೇರಿ, ಅದಾದಮೇಲೆ ಬಿಂಕದಕಟ್ಟಿಯಿಂದ ಗದಗ, ಎಕ್ಸಾಕ್ಟ್ಲಿ ಗದಗಲ್ಲ, ಗದಗ ಕಡೆ ಸ್ವಲ್ಪ ಕ್ರಾಸ್, ಅದಾದಮೇಲೆ ನಾಗಾವಿ, ಆಮೇಲೆ ಬೆಳ್ದಡಿ ತಾಂಡಿ, ಲಾಸ್ಟಿಗೆ ಬರೋದು ಕಪ್ಪದ ಗುಡ್ಡ. ಸೊ ಇದು ನಾ ಅನ್ಕೊಂಡು ಹೊಂಟೇನಿ. ಗೂಗಲ್ ಮ್ಯಾಪ್ ನೋಡಿ ಎಷ್ಟು ಸಲ ತಪ್ಪೋಕೆ ನನಗೂ ಗೊತ್ತಿಲ್ಲ. ಇದು ಕಪ್ಪದ ಗುಡ್ಡದ ಎಂಟ್ರಿ ಗೇಟ್. ಸೊ ಟೋಟಲ್ 6 ಸಲ ರಾಂಗ್ ರೂಟ್ ಹೋದ್ಮೇಲೆ ಬಂದಾನ ಇಲ್ಲಿ. ಸೊ ಒಬ್ಬರಿಗೆ ಇಲ್ಲಿ ಟಿಕೆಟ್ ಐತ್ರಿ 25 ರೂಪಾಯಿ ಅಡಲ್ಟಿಗೆ. ನಾವಿಬ್ರು ಹೋಗಿದ್ವಿ. ವ್ಯೂ ನೋಡ್ರಿ, ಅವನು ಅಲ್ಟಿಮೇಟ್ ಬೆಂಕಿ ಐತಿ, ಬೆಂಕಿ. ಒಂದ್ಸಲ ಬಂದು ಹೋಗ್ರಿ ನೀವು ಹಂಗೆ. ಬೆಟ್ಟ ಹೆಂಗೆ ತುಂಬಿಟ್ಟು ಹಂಗೆ ಬೆಟ್ಟ ಅದು ಕೊಡು ಬೆಟ್ಟ, ಅಲ್ಲಿ ಬೆಟ್ಟ, ಅಲ್ಲಿ ಬೆಟ್ಟ. ಸೊ ನಾವು ಅಲ್ಲಿಂದ ಬಂದರೆ ಇಲ್ಲಿ ಮಟ್ಟ ಹತ್ಕೊಂಡು. ಸೊ ಇಷ್ಟು ಈಸಿ ಇಲ್ಲರಿ ಕಪ್ಪದ ಗುಡ್ಡ ಹತ್ತೋದು. ನಿಮ್ಗೇನಾರ ಕೆಮ್ಮು ಅಸ್ತಮ ಇದ್ರೆ ಶಿವಾನ, ಅದಕ್ಕೆ ನೀವೇನು ಮಾಡಿರಿ, ಡೈರೆಕ್ಟ್ ಶಿರಟ್ಟಿಯಿಂದ ಬರೀ ಡೈರೆಕ್ಟ್ ವ್ಯೂ ಪಾಯಿಂಟಿಗೆ ಹೋಗ್ತೀರಿ ನೀವು. ಇದು ಆ್ಯಕ್ಚುಲಿ ಶ್ರೀ ಕಪ್ಪದ ಗುಡ್ಡದ ಬೆಟ್ಟ. ಕಪ್ಪದ ಮಲ್ಲೇಶ್ವರ ಐತಲ್ಲ, ಇದು ಆ್ಯಕ್ಚುಲಿ ಕಪ್ಪದ ಗುಡ್ಡದ ಮೇನ್ ಗುಡಿ ರೀ. ಸೊ ಇಲ್ಲೇ ಒಂದು ಲೈನ್ ಬರ್ತಾರೆ ನೋಡ್ರಿ, 70 ಗಿರಿಗಿಂತ ಕಪ್ಪತ್ತು ಗಿರಿ ಮೇನ್ ಅಂತೇಳಿ. ಸೊ ಅದ್ರ ಅರ್ಥ ಏನಂದ್ರೆ, ಸೊ 70 ಬೆಟ್ಟ ಹತ್ತೋದಕ್ಕಿಂತ ನನಗೆ ಬೆಟ್ರೆ ಒಂದು ಕಪ್ಪದ ಗುಡ್ಡ ಹತ್ತಿ ನೋಡು ಸಾಕಂತೇಳಿ. ನೋಡಕ್ಕೆ ಮಾತ್ರ ವ್ಯೂ ಮಾತ್ರ ಅಲ್ಟಿಮೇಟ್ ಇದ್ರಿ. ನೀವೇನಾರ ಬರ ಅಂತಿದ್ರೆ ಬೆಂಕಿ. ಇಲ್ಲೇ ಮನುಷ್ಯರ ಹತ್ತು ಬರೋಕೆ ತೇಂಜ್ ಇಳದತ್ರಿ. ಇವ ಟ್ರ್ಯಾಕ್ಟರ್ ತೊಗೊಂಬಂದಾನ, ಇವ ಪಕ್ಕಾ ಡ್ರೈವರ್. ಸೊ ಈ ಕಪ್ಪದ ಗುಡ್ಡ ಐತಲ್ರಿ, ಟೋಟಲ್ಲೇ 3 ತಾಲೂಕಿಗೆ ಹಂಚ್ಕೊಂಡೈತಿ. ಒಂದು ಗದಗ, ಇನ್ನೊಂದು ಶಿರಟ್ಟಿ, ಮೂರನೇದು ಮುಂಡ್ರಿಗೆ. ಕಪ್ಪದ ಗುಡ್ಡದ ಬಗ್ಗೆ ಹೇಳೋದಾದ್ರೆ ರೀ, ಇದನ್ನು ಉತ್ತರ ಕನ್ನಡದ ಸಹ್ಯಾದ್ರಿ ಬೆಟ್ಟ ಅಂತಲೂ ಕರೀತಾರೆ. ಇಲ್ಲೇ ಭಾಳಷ್ಟು ಔಷಧಿ ಗಿಡಮೂಲಿಕೆ ಬೆಳೆದ್ರಿಂದ ಇದನ್ನು ಉತ್ತರ ಕನ್ನಡ ಸಂಜೀವಿ ಅಂತಲೂ ಕರೀತಾರೆ. ಆಮೇಲೆ ಇದು ಟೋಟಲ್ 60ರಿಂದ 70 ಕಿಲೋಮೀಟ್ರ್ ಹರಡ್ಕೊಂಡೈತೆ ರೀ. ಸಮುದ್ರ ಮಟ್ಟದಿಂದ ಟೋಟಲ್ 750 ಕಿಲೋಮೀಟ್ರ್ ಹೈಟ್ನಾಗ ಐತ್ರಿ ಇದು. ಇದ್ರದ್ದು ಮೇನ್ ಅಟ್ರಾಕ್ಷನ್ ಏನಂದ್ರೆ, ಇಲ್ಲೇ ಕರ್ನಾಟಕ ಅಷ್ಟಲ್ಲ, ಭಾರತ ಅಷ್ಟಲ್ಲ, ಏಷ್ಯಾ ಒಳಗೆ ಪ್ಯೂರ್ ಆಕ್ಸಿಜನ್ ಸಿಗೋದು ನಿಮ್ಗೆ ಕಪ್ಪದ ಗುಡ್ಡದ ಮೇಲೆ. ನೀವು ನ್ಯೂಸ್ನಾಗ ನೋಡಿರ್ಬೋದು ರೀ ಕಪ್ಪದ ಗುಡ್ಡದ ಬಗ್ಗೆ. ಯಾಕಂದರೆ ಇಲ್ಲೇ ಬಂಗಾರ ಸಿಗ್ತೈತಿ, ಚಿನ್ನ ಸಿಗ್ತೈತಿ, ಕೆಲವೊಂದಿಷ್ಟು ರಾ ಮೆಟೀರಿಯಲ್ ಸಿಗ್ತೈತೆ ಅಂತೇಳಿ ಎಷ್ಟೊಂದು ರಾಜಕಾರಣಿಗಳಾಯ್ತು, ಬಿಸ್ನೆಸ್ ಮ್ಯಾನ್ಗಳಾಯ್ತು ಟ್ರೈ ಮಾಡಿದ್ರೆ ಇದನ್ನು ಮೈನಿಂಗ್ ಮಾಡೋಕೆ. ಬಟ್ ಇಲ್ಲಿರೋ ಲೋಕಲಿಸ್ಟ್ ಎಷ್ಟು ಸ್ಟ್ರಾಂಗ್ ಅದ್ರ ಅಂದರೆ, ಕೆಲವೊಂದಿಷ್ಟು ಮಂದಿ ಸ್ವಾಮೀಜಿಗಳು ಸೇರಿ, ಲೋಕಲಿಸ್ಟ್ ಎಲ್ಲ ಸೇರಿ ಇದನ್ನು ಡೈರೆಕ್ಟ್ ಗೌರ್ಮೆಂಟ್ ಕಡೆಯಿಂದ ವನ್ಯಜೀವಿ ಧಾಮ ಮಾಡಿದ್ರಿ. ಎನ್ಫೀಲ್ಡಲ್ಲಿ ಎಕ್ಸ್ಪ್ಲೇಟರ್ ಇಟ್ಟಿದ ತಕ್ಷಣ ಹೀರೋ ಅನ್ಕೊಂತಾರ. ಕಟ್ಟಿರೋ ಎಕ್ಸಾಮಲ್ಲಿ ರ್ಯಾಂಕ್ ಹೊಡಿಬೇಕು. ಇಲ್ಲೇ ವನ್ಯಜೀವಿ ಅದಾವ ಅಂದ್ರೆ ಏನು ನಾಯಿ ಬೇಕು ಬಿಟ್ಟರೆ ಏನೋ ಕಾಣ ಅಂತಿಲ್ಲ ನನಗೆ. ಯಾವಿಲ್ಲ ರೀ ಅದಾವ ರೀ. ಸೊ ಕಪ್ಪದ ಗುಡ್ದಾಗ ಇನ್ನೊಂದು ಏನು ಚಲೋ ಹೇಳಿ ರೀ, ಈ ಬಾಟಲ್ ನೋಡ್ರಿ, ಇದನ್ನು ನಾನೇ 20 ರೂಪಾಯಿ ಕೊಟ್ಟು ತೊಗೊಂಬಂದು ಹೊರಗೆ. ಬಟ್ ಇದ್ರ ಮೇಲೆ ಈಗ 30 ರೂಪಾಯಿ ಫೈನ್ ಐತ್ರಿ. ಈ 30 ರೂಪಾಯಿ ನಾನಲ್ಲಿ ಹೊರಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಾಗ ಕುಂತಾರ, ಆಮೇಲೆ ಪೊಲೀಸರು ಕುಂತಾರಲ್ಲ, ಅವ್ರಿಗೆ ಕೊಟ್ಟು ಬಂದನು ರೀ. ನಾವು ವಾಪಸ್ ಹೋಗಿ ಇದೇನರ ಬಾಟಲ್ ಅವ್ರು ತೋರಿಸ್ಲಿಲ್ಲ ಅಂದ್ರೆ ನನ್ನ 30 ರೂಪಾಯಿ ಜೈ. ಅದೇ ನಾನು ನೀರೆಲ್ಲ ಕುಡಿದು ವಾಪಸ್ ಹೋಗೋರು ಬಾಟಲ್ ತೋರಿಸಿದ್ರೆ ಅವ್ರು ನನ್ನ 30 ರೂಪಾಯಿ ವಾಪಸ್ ಕೊಡ್ತಾರೆ. ಸೊ ಅಲ್ಲಿ ಕುಂತಾರೆ ನೋಡ್ರಿ ಪೊಲೀಸರು. ಇವರೇ ನಿಮ್ಮದು ಬಾಟಲ್ ಬ್ಯಾಗ್ನಾಗಿಂದ ಬಾಟಲ್, ಆಮೇಲೆ ಚಿಪ್ಸ್, ಕುಕ್ಕರ್ ಏನಾರ ತಂದಿದ್ರೆ ಚೆಕ್ ಮಾಡ್ತಾರೆ. ನಿನಗೆ ಗೊತ್ತು ಈ ಥರ ಕಲ್ಲಿಂದ ಇದೇದು ಕಟ್ತಾರೆ ಅಂತೇಳಿ. ಸೊ ನಮ್ಮ ಉತ್ತರ ಕನ್ನಡದ ಹಿಂಗೆ ಯಾಕೆ ಕಟ್ತಾರೆ ಅಂದ್ರೆ ರೀ, ಇದೇನು ಕಲ್ಲು ಮೇಲೆ ಕಟ್ಟಿರಲ್ಲ ಮನೆ, ಇದು ದೇವ್ರ ಹತ್ರ ಬೇಡ್ಕೊಂಡು ಈ ಥರ ನಮಗೂ ದೊಡ್ಡ ಮನೆ ಕಟ್ಟಲಿ ಅಂತೇಳಿ ದೊಡ್ಡ ದೊಡ್ಡ ಕಲ್ಲಿಟ್ಟು ಮನೆ ಕಟ್ತಾರೆ. ಇದೊಂಥರ ನಂಬಿಕೆ. ಬಟ್ ಇದಕ್ಕೆಲ್ಲ ಆಗೋದಿಲ್ಲ. ಬಟ್ ನೀವು ದುಡಿಬೇಕು, ನೀವು ಕಟ್ಟಿಸ್ಬೇಕು. ಇದು ಹಂಗೆ ಹೆಸರಿಗೆ. ಅಲ್ಲೆಲ್ಲ ಮನೆ ಕಟ್ಟ್ಯಾರಿ. ಇಲ್ಲಿ ನೋಡ್ರಿ ಮ್ಯಾಗ ಒಂದು ಸ್ವಲ್ಪ ಫ್ಲಾಟ್ಸ್ ಕಟ್ಸ್ಯಾರ ಇಲ್ಲಿ. ಈ ಕಪ್ಪದ ಗುಡ್ಡ ಹತ್ತೋದು ಐತಲ್ರಿ ಟ್ರಕ್ಕಿಂಗ್, ಇದು ಅಷ್ಟು ಈಸಿ ಇಲ್ರಿ.
ಹಂಗೆ ನೀವು ಸುಮ್ಮನೆ ಡಿಕತ್ ಲೈನಿಗೆ ಹೋಗಿ ನಾ ಟ್ರೆಕ್ಕಿಂಗ್ ಹೋಗ್ಕೇನೆ ಅಂತೇಳಿ ಒಂದು 4 ಶಾರ್ಟ್ಸ್ 4 ಪ್ಯಾಂಟ್ ತೊಗೊಂಡೆ ದುಬ್ಬ ಹತ್ತಿ ಇಳಿತಾ ಆಗೋದಿಲ್ಲ. ತಿಂಡಿ ಬೇಕು ರೀ, ತಿಂಡಿ ಇದನ್ನು ಹತ್ತಾಕೆ ಸಣ್ಣದೈತಿ ಬಟ್ ಆದರೂ ಭಾಳ ತಿಂಡಿ ಬೇಕು ಇದನ್ನು ಹತ್ತಾಕೆ. ಕಪ್ಪತ್ಗುಡ್ಡ ಆದಮೇಲೆ ನಾನೀಗ ಡೈರೆಕ್ಟಾಗಿ ಹೊಂಟ್ರಿ ಗದಗ್ಗೆ. ಸೊ ಗದಗ ಕಡೆ ಹೋಗಿ ಅಲ್ಲೇ ಬಸವಣ್ಣವ್ರ ಮೂರ್ತಿ ನೋಡ್ಕೊಂಡು ಇಲ್ಲಿಂದ ಬಿಂಕದಕಟ್ಟಿಗೆ ಹೋಗ್ಬೇಕಂತೈತಿ. ಬಿಂಕದಕಟ್ಟಿ ಝೂಗೆ ಹೋಗಿ ಡೈರೆಕ್ಟ್ ಹುಬ್ಳಿ. ನೀವೇನೋ ಗದಗ ಕಡೆ ಇದ್ರೆ ಬಸವಣ್ಣವ್ರ ಮೂರ್ತಿ ಮಾತ್ರ ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ, ನೋಡಕ್ಕೆ ಮಾತ್ರ ಬೆಂಕಿ ಐತಿ. ಇದನ್ನು 2009 ಕಟ್ಟಕ್ಕೆ ಸ್ಟಾರ್ಟ್ ಮಾಡಿ 2015 ಕಂಪ್ಲೀಟ್ ಮಾಡಿರಿ. ಇದ್ರ ಟೋಟಲ್ ಹೈಟ್ ಐತಿ 116.7 ಫೀಟ್ ಹೈಟ್ ಐತಿ. ಇಲ್ಲಿ ಓಡಾಡಕ್ಕೆ ಪಾರ್ಕು ಐತಿ, ನೀವು ನಿಮ್ಮ ಮಕ್ಕಳು ಕರ್ಕೊಂಬಂದ್ರೆ ಆರಾಮ ಓಡಾಡಬೋದು. ಇಲ್ಲಿ ಎಂಟ್ರಿ ಫೀಸ್ ಐತ್ರಿ 20 ರೂಪಾಯಿ. ನಾವು ಸ್ಟ್ಯಾಚ್ಯೂ ಕೆಳಗೆ ಬಸವಣ್ಣವ್ರು ಹಿಸ್ಟ್ರಿ ಮಾಡ್ರಿ ಅಂತ್ರಿ ಗೊಂಬೆ ಒಳಗೆ ಹೋಗಿ ನೋಡ್ಕೊಂಬರೋಣ ಅಂತ ಒಂದು ರೌಂಡ್. ಅವ್ರು ಹುಡ್ದಾಗಿಂತ ಅವ್ರು ಐಕ್ಯ ಆಗುತ್ತಾನ ಏನೇನು ಸ್ಟೋರಿ ಐತ್ರಿ ಎಲ್ಲೆಲ್ಲ ಗೊಂಬೆ ಒಳಗೆ ಕೆತ್ತಾರಿ ಆಮೇಲೆ ಬರ್ದಾರ್ರಿ. ನೀವು ಒಂದ್ಸಲ ಬಂದು ನೋಡ್ಕೊಂಡು ಹೋಗ್ಬೋದು. ಇವರು ದಲಿತ ಹುಡುಗನ ಕಾಪಾಡಿದ್ದು, ಶನಿವಾರ ಹಾಕಕ್ಕೆ ಒಲ್ಲಿಂದಿದ್ದು, ಕೂಡಲ ಸಂಗಮದ ಧ್ಯಾನಕ್ಕೆ ಕುಂತಿದ್ದು, ಜಾತಿ ವಿವಾಹ ಮಾಡಿದ್ದು, ಇವ್ರ ಮನೆಗೆ ಒಬ್ಬ ಕಳ್ಳ ಬಂದಿರ್ತಾನೆ, ಕಳ್ಳನ ಮನ ಪರಿವರ್ತನೆ ಮಾಡಿದ್ದು, ಒಬ್ಬ ಕಮ್ಮಾರಿ ಅವ್ರು ಚಪ್ಪಲಿ ಹೊಲಿದು ಕಟ್ಟಾಗ ಅದನ್ನು ಇವ್ರು ತಲೆ ಮೇಲೆ ಇಟ್ಕೊಂಡಿದ್ದು, ಬಸವಣ್ಣವ್ರ ಐಕ್ಯ ಆಗಿದ್ದು, ಅವ್ರ ಐಕ್ಯ ಹೋಗಿಂತ ಮೊದಲು ಅವ್ರದ್ದು ವಚನಗಳನ್ನೆಲ್ಲ ಸೇವ್ ಮಾಡಿದ್ದು. ಇದಷ್ಟೇ ಅಲ್ಲದೆ ಇಲ್ಲೇ ನಿಮ್ಗೆ ವಾಟರ್ ಆ್ಯಕ್ಟಿವಿಟಿನೂ ಐತ್ರಿ, ಇಲ್ಲೇ ಬೋಟಿಂಗು ಐತಿ, ನೀವು ಬಂದು ಬೋಟಿಂಗು ಮಾಡ್ಬೋದು. ಗದಗು ದೊಡ್ಡ ಸಿಟಿ ಆಗೈತೆ ಹೆಂಗೆ ಹೇಳ, ವಿಶಾಲ್ ಮಾಟ ಬಂದದ ಗದಗ್ಗೆ ಜನ್ಮಕ್ಕೆ ಹೋಗೋ. ಗದಗ ಆದಮೇಲೆ ನಾನು ಡೈರೆಕ್ಟಾಗಿ ಬಂದೇನ್ರಿ ಬಿಂಕದಕಟ್ಟಿ ಝೂಗೆ. ಇಲ್ಲಿ ಎಂಟ್ರಿ ಫೀಸ್ ಐತ್ರಿ 50 ರೂಪಾಯಿ, ಸಣ್ಣ ಹುಡುಗರಿಗೆ 30 ರೂಪಾಯಿ ಐತಿ. ಸೊ ನಿಮ್ಗೆ ವಯಸ್ಸಾಗೈತೆ ಅಂದ್ರೆ ಏನು ಚಿಂತೆ ಮಾಡಬೇಕಾಗಲ್ಲ, ಇವ್ರ ಹತ್ರ ವೆಹಿಕಲ್ಸ್ ಅದು ಅದಕ್ಕೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ ಇವರು. ಇಲ್ಲಂದ್ರೆ ಭಾಳ ವೆರೈಟಿ ಆಫ್ ಪಕ್ಷಿ ಅದಾವ್ರಿ, ನನಗೆ ಹೆಸರಾಗ ಗೊತ್ತಿಲ್ಲ ಅಷ್ಟಾಕೊಂಡ ಪಕ್ಷಿ ಅದಾವ ಇಲ್ಲಿ. ನರಿ ನೋಡಿದ ನಾಯಿ ಮರಿ ಆಗೈತಿ. ನಿಮ್ಮ ಫ್ಯಾಮಿಲಿ ಸಮೇತ ಬರ ಅಂತಿದ್ರೆ ಅಥವಾ ಫ್ರೆಂಡ್ಸ್ ಜೊತೆ ಬರ ಅಂತಿದ್ರೆ ಭಾಳ ಚಲೋ ಐತಿ. ಎಲ್ಲ ಪಕ್ಷಿ ಪ್ರಾಣಿ ವೆರೈಟಿ ಅದಾವ್ರಿ. ಆಮೇಲೆ ಇಲ್ಲಿ ಚಲೋ ಮೇಂಟೈನ್ ಮಾಡಿರಿ, ಅದು ಚಲೋ. ನಾವು ಟೋಟಲ್ 5 ಪ್ಲೇಸ್ ಇಟ್ಕೊಂಡು ಹೋಗಿದ್ದಾರೆ. ನನಗೆ 3 ಪ್ಲೇಸ್ ಕವರ್ ಮಾಡೋಕ್ಕಾಗತ್ತೆ. ನೀವೇನ್ರಿ ಈ ಕಡೆ ಟೂರ್ ಮಾಡೋ ಅಂತಿದ್ರೆ ಹೋಗಿ ಬರ್ರಿ. ಒಂದು ಸಾಲುಮರ ತಿಮ್ಮಕ್ಕನ ಪಾರ್ಕ್, ಆಮೇಲೆ ಲಕ್ಷ್ಮೇಶ್ವರ ಒಳಗೆ ಲೊಕೇಟ್ ಆಗಿರೋ ಸೋಮೇಶ್ವರ ಟೆಂಪಲ್. ಏನೋ ಬೇಕಣ್ಣ. ಸಮಯದ ಕೊರತೆಯಿಂದ ನಾನು ಈ ಎಲ್ಲ ಸ್ಥಳಗಳಿಗೆ ಹೋಗಲಿಕ್ಕೆ ಮತ್ತೆ ಯಾವಾಗ ಸಮಯ ಸಿಕ್ಕಾಗ ಹೋಗುತ್ತೇನೆ. ಅದು ಅವನು ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಅಲ್ಲ, ಅಚ್ಚ ಕನ್ನಡಕಲ್ಲ. ಇದು ನಂದು 2ನೇ ಟೂರಿ ನನ್ನ ಹಿಮಾಲಯನ ಮೇಲೆ. ಟೋಟಲ್ ಓಡೈತಿ 188.8 ಕಿಲೋಮೀಟ್ರ್, ಅಪ್ರಾಕ್ಸಿಮೇಟ್ಲಿ 190 ಕಿಲೋಮೀಟ್ರ್. ಮೈಲೇಜ್ ಎಷ್ಟು ಕೊಟ್ಟಿದ್ದಂದ್ರೆ 42. ಅಷ್ಟು ಮೈಲೇಜ್ ಕೊಡಾಕ್ರಿ. ನಾ ಹೋಗಿದ್ದ ದಾರಿ ಅಷ್ಟು ಸ್ಮೂತ್ ಇತ್ತು ರೀ. ಸೊ ಒಂದು ದಾರಿ ಹೈವೇದಾಗ ಇತ್ತು, ಅಲ್ಲಿ ಗೇರ್ ತೆಗೆದು ಗೇರ್ ಹಾಕೋದೇನಿಲ್ಲ. ಸೊ ನಾ ಅದಕ್ಕೆ ಏನು ಮಾಡಿದೆ, RPMನ 5000ಗೆ ಇಟ್ಕೊಂಡೆ, ಕ್ರೂಸ್ನ 100ಗೆ ಇಟ್ಕೊಂಡೆ ಬಂದೆ. ಹೋಗೋಕ್ಕಿಂತ ಮೊದಲು ಒಂದು ಮಾತು ರೀ, ನಿಮ್ಮ ಜೀವನ ಡಿಸಿಷನ ನೀವು ತಗೋರಿ. ಯಾಕಂದ್ರೆ ಜೀವನದಾಗ ನಿಮ್ಗೆ ಭಾಳ ಮಂದಿ ಅಡ್ವೈಸ್ ಮಾಡ್ತಾರೆ, ಅದು ನಿಮಗೆ ಸಣ್ಣವರಾಗ್ಬೋದು, ನಿಮಗೆ ದೊಡ್ಡರಾಗ್ಬೋದು. ಈ ಮಾತು ಇದಕ್ಕೆ ಹೇಳ ಅಂತಂದ್ರೆ, ನಾ ಈ ಗಾಡಿ ತೊಗೊಂಬಂದು ನನಗೆ ಭಾಳ ಮಂದಿ ಅಡ್ವೈಸ್ ಮಾಡಿದ್ರಿ, ಇಷ್ಟು ರೊಕ್ಕ ಕೊಟ್ಟು ಗಾಡಿ ತೊಗೋದು ಬೇಕು, ಈ ರೊಕ್ಕ ನೀ ಎಲ್ಲರೂ ಇನ್ವೆಸ್ಟ್ ಮಾಡು, ಇಲ್ಲ FD ಇಡು. ಬಟ್ ಕೆಲವೊಂದಿಷ್ಟು ಮಂದಿ ಹೇಳಿದ್ರು, ನೀ ಈ ರೊಕ್ಕದ ನೀ ಗಾಡಿ ತೊಗೋಬೇಕು ಅನ್ನೋಂಗಿದ್ರೆ ತಗೋ ಅಂತೇಳಿ. ನಾನೊಂದು ಕೊಟ್ಟೈತ್ರಿ, ಡೈ ವಿತ್ ಡ್ರೀಮ್ಸ್ ಇಟ್ಸ್ ಓಕೆ, ಬಟ್ ಡೋಂಟ್ ಲೀವ್ ವಿತ್ ಗಿಲ್ಟಿ. ನಿಮ್ಗೇನಾದರೂ ಜೀವನದಲ್ಲಿ ಮುಂದೆ ಹೋಗಿ ನಾನು ಆ ಟೈಮಲ್ಲಿ ನಾನು ಅದನ್ನು ಮಾಡಬೇಕಿತ್ತು ಅನ್ನಿಸ್ತಂದ್ರೆ ನೀವು ಹುಟ್ಟಿಯು ಸತ್ತಂಗೆ. ಕೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಹಾಂ ಇರಿ ಇನ್ನೊಂದು ಮಾತು ಎತ್ಕೊಳ್ರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಈ ಹುಡುಗ ಭಾಳ ಕಷ್ಟಪಟ್ಟನ ಎಡಿಟ್ ಮಾಡೋಕೆ. ಎಲ್ರಿ ಹುಡುಗ